ನನ್ನ ಮದುವೆ ತುಂಬಾ ಅದ್ದೂರಿಯಾಗಿ ಗುರು ಹಿರಿಯರ ಮಧ್ಯೆ ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಅವರು ನನ್ನ ಬಾಳ ಸಂಗಾತಿಯಾದರು. ನನಗೆ ಸ್ವಲ್ಪವೂ ನನ್ನ ಗಂಡನ ಬಗ್ಗೆ ಆಗಲಿ ಮುಂದಿನ ಜೀವನದ ಬಗ್ಗೆ ಆಗಲಿ ಸ್ವಲ್ಪವೂ ಕೂಡ ಭಯ ಇರಲಿಲ್ಲ. ಯಾಕಂದ್ರೆ ಅಷ್ಟು ಕಂಫರ್ಟ್ ಫೀಲ್ ಕೊಟ್ಟಿದ್ರು ನಿರಂಜನ್ ಅವರು. ನಮ್ಮ ಮದುವೆ ಮುಗಿಸಿ ನನ್ನ ಗಂಡನ ಮನೆಗೆ ತುಂಬಿಸಿಕೊಂಡರು. ಅಲ್ಲಿ ಮಧ್ಯೆ ಎಷ್ಟೋ ಶಾಸ್ತ್ರಗಳು ನಡೆದವು. ಎಲ್ಲವೂ ತುಂಬಾ ಚೆನ್ನಾಗಿತ್ತು. ಉಂಗುರ ಹುಡುಕುದು, ಹೂವಿನ ಚಂದಿನ ಆಟ, ಶಾಹಿರಿ ಹೇಳೋದು, ಹೀಗೆ ಸಾಕಷ್ಟು ಆಟ ಆಡಿ ಎಲ್ಲರೂ ಖುಷಿಯಿಂದ ಇದ್ದೆವು. ಹಾಗೆ ನಿರಂಜನ್ ಅವರ ಕುಟುಂಬ ನನ್ನ ತುಂಬಾ ಪ್ರೀತಿಯಿಂದ ಬರಮಾಡಿಕೊಂಡರು. ನಿರಂಜನ್ ಅವರದು 2 ಅಂತಸ್ತಿನ ಮಹಡಿಯ ಮನೆ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಇತ್ತು. ನನ್ನ ಗಂಡನ ಮನೆಯಲ್ಲಿ ಮೊದಲನೇ ದಿನ ಆಗಿದ್ದರಿಂದ ನನ್ನ ಜೊತೆ ನನ್ನ ತಂಗಿ, ನಮ್ಮ ಚಿಕ್ಕಪ್ಪನ ಮಗಳು ಹಾಗೆ ನನ್ನ ಫ್ರೆಂಡ್ ಅಮೂಲ್ಯ ಕೂಡ ಬಂದಿದ್ಲು. ನಮ್ಮನ್ನು ನಿರಂಜನ್ ಅವರ ರೂಂನಲ್ಲಿ ಇರಲು ಹೇಳಿ ಆ ರೂಂ ಬಿಟ್ಟುಕೊಟ್ಟಿದ್ದಾರೋ. ಅವರ ರೂಂ ತುಂಬಾ ದೊಡ್ಡದಾಗಿ, ಕಿಂಗ್ ಸೈಜ್ ಬೆಡ್, ದೊಡ್ಡ ದೊಡ್ಡ ಕಬರ್ಡ್ಸ್, ಅಟ್ಯಾಚ್ ಬಾತ್ರೂಮ್ ಎಲ್ಲವೂ ಕೂಡ ಇತ್ತು. ನನಗಂತೂ ನನ್ನ ರೂಂ ಅಂತ ಮನಸ್ಸಲ್ಲಿ ತುಂಬಾ ಖುಷಿಯಾಗ್ತಾ ಇತ್ತು. ನಿರಂಜನ್ ಅವರು ನಮ್ಮ ರೂಂ ಅಪೋಸಿಟ್ ಒಂದು ಗೆಸ್ಟ್ ರೂಂ ಇತ್ತು, ಅಲ್ಲಿ ಅವರು ಇದ್ದರು. ಆ ರೂಂ ನಮ್ಮ ರೂಂಗಿಂತ ಸ್ವಲ್ಪ ಚಿಕ್ಕದು. ಅವತ್ತು ಮದುವೆಯಲ್ಲಿ ಓಡಾಡಿ ಎಲ್ಲರೂ ಸುಸ್ತಾಗಿದ್ದರು. ಹಾಗಾಗಿ ಎಲ್ಲರೂ ಬೇಗ ಊಟ ಮುಗಿಸಿ ಮಲಗಿದ್ದರು. ನಾವು ಕೂಡ ಊಟ ಮುಗಿಸಿ ಬೇಗ ಮಲಗಲು ರೂಮಿಗೆ ಬಂದವು. ನನ್ನ ಫೋನ್ಗೆ ನಿರಂಜನ್ ಅವರು ಮೆಸೇಜ್ ಮಾಡಿದ್ದರು, ಹಾಯ್ ಅಂತ. ನಾನು ಹಲೋ ಅಂತ ಹೇಳಿದೆ. ಹೀಗೆ ನಾರ್ಮಲ್ ಕಾನ್ವರ್ಸೇಷನ್ ನಡೀತು. ಆಮೇಲೆ ಕರೆದ್ರು ನನ್ನ ಬಾರೂಮ್ಗೆ ಅಂತ. ನಾನು ಇಲ್ಲ, ಇವಾಗ ಬರೋಕೆ ಆಗಲ್ಲ ಅಂತ ಹೇಳಿದೆ. ಅವರು ಎಷ್ಟು ಹೇಳಿದ್ರು ಕೇಳದೆ, ಇಲ್ಲ, ಎಲ್ಲರೂ ಮಲಗಿದ್ದಾರೆ, ಬಾ, ಮತ್ತೇನೂ ಆಗಲ್ಲ ಅಂತ ಹೇಳಿದ್ರು. ನಾನು ಎದ್ದು ಎಲ್ಲರೂ ಮಲಗಿದ್ದಾರಾ ಅಂತ ಕನ್ಫರ್ಮ್ ಮಾಡ್ಕೊಂಡು ರೂಂನಿಂದ ಹೊರಗೆ ಬಂದೆ. ಅವರ ರೂಂಗೆ ಬಂದೆ. ಅವರು ಬಾಗಿಲ ಹಿಂದೆ ನಿಂತು ನಾನು ರೂಂ ಒಳಗೆ ಹೋಗಿದ ತಕ್ಷಣ ನನ್ನ ಹಿಂದೆಯಿಂದ ತಬ್ಬಿಕೊಂಡರು. ನಾನು ಬಿಡಿ ಅಂತ ಎಷ್ಟು ಹೇಳಿದ್ರು ಕೇಳದೆ ಹಗ್ ಮಾಡಿಕೊಂಡೆ. ಬೆಡ್ ಹತ್ರ ಬರ್ಕೊಂಡು ಹೋದರು. ಅವರು ಮಲ್ಕೊಂಡರು. ಅವರ ಭುಜದ ಮೇಲೆ ನಾನು ಮಲ್ಕೊಂಡೆ. ಇಬ್ಬರೂ ತುಂಬಾ ಹೊತ್ತು ನಮ್ಮ ಮದುವೆ ಬಗ್ಗೆ ಮಾತನಾಡಿ ಅವರು ಮಾತನಾಡುತ್ತಲೇ ನಿದ್ದೆಗೆ ಜಾರಿದರು. ನಾನು ಅವರು ಮಲಗಿದ ಮೇಲೆ ನಿಧಾನಕ್ಕೆ ಎದ್ದು ಬಂದು ನಾನು ಮಲ್ಕೊಂಡೆ. ನಿಜ, ಎಷ್ಟು ಸುಸ್ತಾಗಿತ್ತು ಅಂದ್ರೆ ದಿಂಬಿಗೆ ತಲೆ ಕೊಟ್ಟಿದ್ದೆ ಅಷ್ಟೇ ನೆನಪು. ಬೆಳಿಗ್ಗೆ ನಮ್ಮ ಅತ್ತೆ ನನ್ನನ್ನು ಕರೆದಾಗಲೇ ನನಗೆ ಎಚ್ಚರವಾಗಿತ್ತು. ನಮ್ಮ ಅತ್ತೆ ನನ್ನನ್ನ ಎಬ್ಬಿಸಿ ಕಾಫಿ ಕೊಟ್ಟು ಸ್ನಾನ ಮಾಡಿಕೊಂಡು ಬಾರಮ್ಮ, ಇವತ್ತು ನಮ್ಮ ಮನೆಯಲ್ಲಿ ಮೊದಲ ದಿನ, ಎಲ್ಲರಿಗೂ ಸಿಹಿ ಮಾಡಿ ಬರಿಸಬೇಕು ಅಂತ ಹೇಳಿ ಹೋದರು. ನಾನು ಸರಿ ಅಂದೆ. ಅವರು ಮಾತು ಮುಂದುವರೆಸಿ, ತಿಂಡಿ ಮಾಡಿಕೊಂಡು ನಮ್ಮ ಮನೆದೇವರ ಪೂಜೆಗೆ ಹೋಗಬೇಕು, ಬೇಗ ಎಲ್ಲರೂ ಬನ್ನಿ, ಇಲ್ಲಿ ಇರೋದು ಒಂದೇ ಬಾತ್ರೂಮ್, ನೀವೆಲ್ಲರೂ ಒಬ್ಬರಾದ ಮೇಲೆ ಒಬ್ಬರು ಹೋಗಿ ಬರೋದು ಲೇಟಾಗುತ್ತೆ, ಹೇಗೋ ಗೆಸ್ಟ್ ರೂಮ್ ಖಾಲಿ ಇದೆ, ನಿರಂಜನ್ ಮಾರ್ಕೆಟ್ಗೆ ಹೋಗಿದ್ದಾನೆ, ಅವನು ಬರೋದ್ರಿಂದ ಲೇಟಾಗುತ್ತೆ, ಆ ರೂಮ್ ಬಾತ್ರೂಮ್ ಕೂಡ ಯೂಸ್ ಮಾಡಿ ಬೇಗ ರೆಡಿಯಾಗಿ ಬನ್ನಿ ಅಂತ ಹೇಳಿ ಹೋದ್ರು. ನನ್ನ ಫ್ರೆಂಡ್ ನನಗಿಂತ ಮುಂಚೆ ಎದ್ದು ಬಾತ್ರೂಮ್ಗೆ ಹೋಗಿದ್ದಳು. ನನ್ನ ತಂಗಿ ಇನ್ನೂ ಮಲಗಿದ್ದಳು. ನನ್ನ ಸ್ನಾನ ಆದ ಮೇಲೆ ಅವಳನ್ನು ಎಬ್ಬಿಸಿದ್ರೆ ಆಯ್ತು ಅಂತ ನಾನು ಗೆಸ್ಟ್ ರೂಮ್ಗೆ ನನ್ನ ಬಟ್ಟೆ, ಟವಲ್ ಹಿಡಿದು ಹೋದೆ ಸ್ನಾನ ಮಾಡಲು. ನಾನು ರೂಮ್ ಬಾಗಿಲ ಏನೂ ಲಾಕ್ ಮಾಡಲಿಲ್ಲ. ಬಾತ್ರೂಮ್ ಬಾಗಿಲು ಲಾಕ್ ಮಾಡ್ಕೊಂಡ್ರೆ ಆಯ್ತು ಅಂತ ನಾನು ಬಾತ್ರೂಮ್ ಒಳಗೆ ಹೋದೆ. ಬಾಗಿಲ ಹಾಕಿದೆ. ಅದು ಬೇರೆ ತರ ಲಾಕ್ ಸಿಸ್ಟಮ್ ಇತ್ತು. ನಾನು ಬಾಗಿಲು ಹಾಕಿ ಮತ್ತೆ ತೆಗೆದು ನೋಡಿದೆ. ಬಾಗಿಲು ಬರಲಿಲ್ಲ. ನಾನು ಲಾಕ್ ಆಗಿದೆ ಅಂತ ಸ್ನಾನ ಮಾಡಲು ಶುರು ಮಾಡಿದೆ. ನನಗೆ ಗೊತ್ತಿರಲಿಲ್ಲ ಹೊರಗಡೆಯಿಂದ ಬಾತ್ರೂಮ್ ಬಾಗಲು ತೆಗೆಯಬಹುದು ಅಂತ. ನಾನು ನನ್ನ ಪಾಡಿಗೆ ಒಂದು ಹಾಡು ಜಿನುಗುತ್ತಾ ಶವರ್ ಕೆಳಗೆ ನಿಂತು ನನ್ನ ಮತ್ತು ನಿರಂಜನ್ ಅವರ ಮಧ್ಯೆ ನಡೆದಿರುವ ಮೊದಲ ರೊಮ್ಯಾಂಟಿಕ್ ಸನ್ನಿವೇಶನದು ಸ್ನಾನ ಮಾಡ್ತಿದ್ದೆ. ನನಗೆ ನಿಜ ನನ್ನ ಮೈ ತುಂಬಾ ಬಿಸಿಯಾಗುವ ಅನುಭವ ಆಗ್ತಿತ್ತು. ಅಯ್ಯೋ, ಇನ್ನ 3 ದಿನದಲ್ಲಿ ನಮ್ಮ ಫಸ್ಟ್ ನೈಟ್, ಅದು ಹೇಗೋ ಇರುತ್ತೆ ಅಂತ ನೆನೆದು ಅಲ್ಲೇ ನಾಚಿ ಸ್ನಾನ ಮಾಡ್ತಿದ್ದೆ. ನಾನು ನನ್ನದೇ ಆದ ಕಲ್ಪನಾಲೋಕದಲ್ಲಿ ಮುಳುಗಿರುವಾಗ ಬಾತ್ರೂಮ್ ಬಾಗಲು ಸಡನ್ನಾಗಿ ಓಪನ್ ಆಗಿದ್ದು ನೋಡಿ ನಾನು ಯಾರು ಅಂತ ಶಾಕ್ನಲ್ಲಿ ತಿರುಗಿ ನೋಡಿದ್ರೆ ನಿರಂಜನ್ ಅವರು. ಬೇರೆ ಹೆಣ್ಣಿನ ಮುಂದೆ ಬಿಟ್ರೆ ತನ್ನ ಗಂಡನ ಮುಂದೆ ಮಾತ್ರ ಈ ತರ ಬೆತ್ತಲಾಗಿರ್ತಾರೆ. ಆದ್ರೆ ನಾನು ನನ್ನ ಗಂಡನ ಮುಂದೆ ಅದು ಇನ್ನ ಏನೂ ನಡೆದೇ ಇಲ್ಲ. ನಾವಿಬ್ಬರ ಮಧ್ಯೆ ಅಂಥದ್ರಲ್ಲಿ ಅವರ ಮುಂದೆ ಹೀಗೆ ಬೆತ್ತಲಾಗಿ ಅವರು ನನ್ನ ಭುಜ ಮುಟ್ಟಿ ಅವರ ಕಡೆ ತಿರುಗಿಸಲು ನೋಡಿದರು. ನಾನು ತಿರುಗಲಿಲ್ಲ. ಅವರು ನನ್ನ ಕೈ ಹಿಡಿದು ಎಳೆದು ಹಿಡಿದರು. ನಾನು ಅವರ ಮೇಲೆ ಬಿದ್ದೆ. ಅವರು ಸ್ನಾನ ಮಾಡೋಕೆ ಅಂತ ಬಟ್ಟೆ ಬಿಚ್ಚಿ ಮನೆಯಲ್ಲಿ ಬಂದಿದ್ದರು. ಅವರ ಬಿಸಿಯಾದ ಮೈ ಮುಟ್ಟಿ ನನಗೆ ನಿಜ ಅವರ ಬಿಗಿಯಾದ ಮೈಕಟ್ಟು ತುಂಬಾ ಹಿತವನಿಸಿತು. ನಾನು ಅವರ ಮೇಲೆ ಬಿದ್ದ ಮೇಲೆ ಶವರ್ ನೀರು ನಮ್ಮ ಮೇಲೆ ಸುರಿಯತೊಡಗಿತು. ನನ್ನನ್ನು ಅವರ ಬಲಿಷ್ಠವಾದ ತೋಳುಗಳಿಂದ ಬಳಸಿ ತಬ್ಬಿದರು.
ನನ್ನ ಕಂಪಿಸುವ ತುಟಿಗಳನ್ನು ಅವರ ತುಟಿಗಳಿಂದ ನಿಧಾನವಾಗಿ ಒತ್ತುಕೊಳ್ಳುತ್ತಾ ನನ್ನ ಸೊಂಟಮಲಗಳ ಸವರಲು ಶುರು ಮಾಡಿದರು. ನಾನು ಅದು ಯಾವುದನ್ನು ಕೂಡ ನಿರಾಕರಿಸದೆ ಸಹಕರಿಸಿ ಅವರಿಗೆ ನಾನು ಕೂಡ ಮುತ್ತು ಕೊಟ್ಟಿದ್ದೆ. ಆ ಶವರ್ ನೀರು, ಆ ಬಾತ್ರೂಮಲ್ಲಿ ನಾವಿಬ್ಬರೇ. ನನ್ನ ಗಂಡನ ಜೊತೆನೇ ಅಲ್ವಾ ಅನ್ನೋ ಧೈರ್ಯ, ಏನೋ ಒಂದು ರೊಮ್ಯಾಂಟಿಕ್ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿದ್ದು. ಇಬ್ಬರೂ ಒಬ್ಬರನ್ನ ತಬ್ಬಿ ತುಂಬಾ ಪ್ಯಾಷನೇಟ್ ಆಗಿ ಕಿಸ್ ಮಾಡ್ತಿದ್ದೆ. ನಮ್ಮದೇ ಆದ ಲೋಕದಲ್ಲಿ ಮುಳುಗಿ ಹೋಗಿದ್ದವು. ನನಗೆ ಈ ಕ್ಷಣ ಇಲ್ಲೇ ನಿಂತು ಹೋಗಬಾರದಾ ಅನ್ನೋ ಥರ ಅನಿಸ್ತಾ ಇತ್ತು. ಅದಕ್ಕೆಲ್ಲ ಬ್ರೇಕ್ ಹಾಕುವ ರೀತಿ ನನ್ನ ಫ್ರೆಂಡ್ ರೂಪಾ ಬಾತ್ರೂಮ್ ಡೋರ್ ಲಾಕ್ ಮಾಡಿ, ನಿನ್ನ ಸ್ನಾನ ಮುಗ್ದಿಲ್ವಾ? ಇಲ್ಲಿ ನಾವಿಬ್ಬರೂ ಕೂಡ ರೆಡಿಯಾಗಿ ಆಯ್ತು. ಅದು ನಿನ್ನ ದಿನ ಮುಗ್ದಿಲ್ಲ. ನಮ್ಮ ಅತ್ತೆ ಆವಾಗಲೇ 2 ಸಲ ಬಂದು ಹೋದ್ರು. ನಾಳೆ ಹಗಲು ಕನಸು ಕಾಣುವಂತೆ ಬಾರೆ, ಬೇಗ ಹೊಟ್ಟೆ ಹಸುತ್ತಿದೆ ಅಂತ ಹೇಳಿದ್ರು. ನಾನು ತಡವರಿಸಿ, ಹಾ ಬಂದೆ, ಬಟ್ಟೆ ಹಾಕುತ್ತಿದ್ದೆ ಅಂತ ಹೇಳಿ ಅವರ ಬಂಧನದಿಂದ ಬಿಡಿಸಿಕೊಳ್ಳಲು ನೋಡಿದೆ. ಅವರು ನನ್ನ ಗಟ್ಟಿಯಾಗಿ ಹಿಡಿದು, ನಾನು ಬಿಡಲ್ಲ, ಹೀಗೆ ಅರ್ಧಕ್ಕೆ ಹೋದರೆ ನನ್ನ ಕಥೆ ಏನು, ಇನ್ನ ಸ್ವಲ್ಪ ಹೊತ್ತು ಇರು ಅಂತ ಹೇಳಿದ್ರು. ಬಿಸಿ ಧ್ವನಿಯಲ್ಲಿ ನಾನು ಮತ್ತೆ ಬಿಡಿಸಿಕೊಳ್ಳುತ್ತಾರೆ ಕಷ್ಟ, ಬಿಡಿ ಬಾ ಅಂತ ಹೇಳಿ ಅವರಿಂದ ಬಿಡಿಸಿಕೊಂಡು ಬಟ್ಟೆ ಹಾಕೊಳ್ಳೋಕೆ ಶುರು ಮಾಡಿದೆ. ಅವರು ನನ್ನನ್ನೇ ತಿನ್ನೋ ಹಾಗೆ ನೋಡ್ತಿದ್ರು. ನಾನು ಬಟ್ಟೆ ಹಾಕೊಂಡು, ಬನ್ನಿ ಬೇಗ ಸ್ನಾನ ಮುಗಿಸಿ, ದೇವಸ್ಥಾನಕ್ಕೆ ಹೋಗಬೇಕಂತೆ ಅಂತ ಹೇಳಿ ಅವಸರವಸರವಾಗಿ ಅಲ್ಲಿಂದ ಹೋಗಿದೆ. ರೂಮಲ್ಲಿ ನನ್ನ ಫ್ರೆಂಡ್, ನನ್ನ ತಂಗಿ ಇಬ್ಬರೂ ರೆಡಿಯಾಗಿ ಕೂತಿದ್ದರು. ನನಗೆ ಅವರಿಗೆ ಮುಖ ತೋರಿಸಲು ನಾಚಿಕೆ ಆಗ್ತಿತ್ತು. ನನ್ನ ಫ್ರೆಂಡ್ ಚುಡಾಯಿಸಿದ್ಲು, ಏನ್ ಮೇಡಮ್ ಫುಲ್ ರೊಮ್ಯಾಂಟಿಕ್ ಮೂಡ್ ಅಲ್ಲಿ ಇರೋ ಹಾಗೆ ಇದೆ, ಏನು ಬಾವ ಜೊತೆ ಡ್ಯೂಯೆಟ್ ಆಡ್ತಿದ್ದ ಬಾತ್ರೂಮಲ್ಲಿ ಅಂತ ಕಾಲೆಳೆದಿದ್ಲು. ನಾನು ಮನಸ್ಸಲ್ಲಿ ಡ್ಯೂಯೆಟ್ ಅಲ್ಲ, ನಿಜವಾಗಲೂ ರೊಮ್ಯಾನ್ಸ್ ಮಾಡ್ತಿದ್ವಿ ಅಂತ ಹೇಳ್ಕೊಂಡು ನನಗೆ ನಾನೇ ನಗತಾ ಇದ್ದೆ. ಅದಕ್ಕೆ ಅವಳು ಮತ್ತೆ, ನೀನು ಡ್ಯೂಯೆಟ್ ಸ್ಟಾರ್ಟ್ ಮಾಡಬೇಡ, ಟೈಮ್ ಆಗಿದೆ, ಬೇಗ ರೆಡಿಯಾಗಿ ಬಾರಮ್ಮ ಅಂತ ಹೇಳಿದ್ರು. ನಾನು 10 ನಿಮಿಷದಲ್ಲಿ ಬಂದೆ ಅಂತ ಹೇಳಿ ಬೇಗ ರೆಡಿಯಾಗಿ ಕೆಳಗಡೆ ಹೋದೆ. ನಮ್ಮ ಅತ್ತೆ ಸೀರೆ ಹಾಕೋಬೇಕಲ್ವಾ ಅಂತ ಹೇಳಿದ್ರು. ನನಗೆ ಉಡೋಕೆ ಬರಲ್ಲ ಅಂತ ಹೇಳಿದಕ್ಕೆ ನಮ್ಮತ್ತೆನೇ ಸೀರೆ ಉಡಿಸಿ ನನ್ನ ರೆಡಿ ಮಾಡಿ ಪೂಜೆ ಮಾಡಲು ಹೇಳಿದ್ರು. ನನಗೆ ನಮ್ಮ ಮನೆಯಲ್ಲಿ ಪೂಜೆ ಮಾಡಿ ಅಭ್ಯಾಸ ಇದ್ದಿದ್ದರಿಂದ ಪೂಜೆಯನ್ನು ಸುಲಭವಾಗಿ ಮಾಡಿದೆ. ಎಲ್ಲರಿಗೂ ಮಂಗಳಾರತಿ ಕೊಟ್ಟೆ. ಅಷ್ಟರಲ್ಲಿ ನಿರಂಜನ್ ಅವರು ಕೂಡ ಬಂದ್ರು. ನಮ್ಮ ಅತ್ತೆ ಇಬ್ಬರು ಸೇರಿ ಒಂದ್ಸಲ ಮಂಗಳಾರತಿ ಮಾಡೋಕೆ ಹೇಳಿದ್ರು. ನಾವು ಮಾಡಿದ್ವಿ. ತಿಂಡಿಗೆ ಉಪ್ಪಿಟ್ಟು ರೆಡಿಯಾಗಿತ್ತು. ಆದರೆ ನಮ್ಮ ಅತ್ತೆ ಏನಾದ್ರೂ ಸಿಹಿ ತಿಂಡಿ ಮಾಡು ಅಂತ ಹೇಳಿದ್ದಕ್ಕೆ ನಾನು ಕೇಸರಿ ಬಾತ್ ಮಾಡಲಾ ಅಂತ ಕೇಳಿ ಗ್ಯಾಸ್ ಸ್ಟವ್ ಪೂಜೆ ಮಾಡಿ ನಾನು ಮಾಡಲು ಶುರು ಮಾಡಿದೆ. ನಮ್ಮ ಅತ್ತೆ ಕೂಡ ಹೇಳಿಕೊಟ್ರು. ಕೇಸರಿ ಬಾತ್ ರೆಡಿಯಾಯಿತು. ಎಲ್ಲರೂ ತಿಂಡಿ ಮುಗಿಸಿ ಅತ್ತೆ ಪೂಜೆ ಸಾಮಾನ್ ಕೊಟ್ರು. ಮನೆ ದೇವರಿಗೆ ಹೋಗಿ ಬನ್ನಿ ಅಂತ ಹೇಳಿ ಕಳಿಸಿದ್ರು. ನಾವು ಅಲ್ಲಿಂದ ಹೊರಟು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಸುತ್ತಾಡೋಣ ಅಂತ ಮೈಸೂರು ಕಡೆ ಹೊರಟ್ವಿ. ಮೈಸೂರಲ್ಲಿ ಜೂಗೆ ಹೋಗೋಣ ಅಂತ ಹೇಳಿ ಹೋದ್ವಿ. ಅಲ್ಲಿ ನನ್ನ ತಂಗಿ, ನನ್ನ ಫ್ರೆಂಡ್, ನನ್ನ ಚಿಕ್ಕಪ್ಪನ ಮಗಳು ಎಲ್ಲರೂ ಮುಂದೆ ಪ್ರಾಣಿಗಳನ್ನು ನೋಡುತ್ತಾ ಹೋಗ್ತಿದ್ರು. ನಾನು ಸೀರೆ ಹಾಕಿದ್ದರಿಂದ ನಡೆಯಲು ಕಷ್ಟ ಆಗ್ತಿತ್ತು. ಹಾಗಾಗಿ ನಾನು ನಿಧಾನಕ್ಕೆ ಹೋಗ್ತಿದ್ದೆ. ನನ್ನ ಜೊತೆ ಅವರು ಕೂಡ ಬರ್ತಿದ್ರು. ಅವರು ನನ್ನ ಪಕ್ಕ ಬಂದು, ಇವತ್ತು ಅರ್ಧ ಆಗಿರೋದು ಯಾವಾಗ ಕಂಪ್ಲೀಟ್ ಮಾಡ್ತೀಯಾ ಅಂತ ಕೇಳಿದ್ರು. ಹಾಗೆ ನಿನ್ನ ಸೊಂಟದ ಪಕ್ಕ ಇರೋ ಮಚ್ಚೆ ಮಾತ್ರ ಸೂಪರ್ ಅಂತೆಲ್ಲ ನನ್ನ ಕಾಡಿಸ್ತಿದ್ರು. ನಾನು ಉಸಿಮಿಸು ಮಾಡಿ ಹೋಗಿ ಬಾ ಅಂತಿದ್ದೆ. ಅವರು ಮಾತ್ರ ನನ್ನ ಕಾಡಿಸೋದು ನಿಲ್ಲಿಸಲಿಲ್ಲ. ಹಾಗೆ ಸುತ್ತಾಡಿ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ.